ಯಪ್ಪ ಸಳಿ ಆಯ್ತೈತೆ. ಜ್ವರ ಬೇರೆ ಬಂದ್ಬಿಡ್ತು ನನಗೆ. ಅಯ್ಯೋ ಎಂಥ ಜೀವನ. ಏನು ಮಾಡಲಿ ಇವಾಗ, ಮುಂದೆ ಜೀವನ ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ. ಇನ್ನೇನು ಬಂದಿರೋಳೆಲ್ಲ ಕಿತ್ಕೊಂಡು ಹೊಂಟೆ ಹೋಗ್ಬಿಟ್ಲು. ಇನ್ನು ಏನು ಮಾಡ್ಲಪ್ಪ ನಾನು. ಈಗ ಸೊಳಿ ಬೇರೆ ಆಯ್ತೈತೆ. ಎದ್ದು ಆಸ್ಪತ್ರೆಗೆ ಹೋಗೋಣ ಅಂದರೆ ಎದ್ದೊಳಕ್ಕೂ ಆಯ್ತಿಲ್ಲ. ಈಗ ಯಾರೂ ಫೋನ್ ಹಾಕ್ಲಿ ನಾನು. ಇನ್ನು ನಮ್ಮ ಅಮ್ಮಂಗೆ ಮಾತ್ರ ಫೋನ್ ಮಾಡೋಕ್ಕಿಲ್ಲ. ತೆಪ್ಪಾಯಿತು ಅಂತ ಮಾತ್ರ ನಮ್ಮ ಅಮ್ಮನ ಹತ್ರ ಹೋಗಿ ಕೇಳೋದು ಇಲ್ಲೇ ಸದ್ಯಕ್ಕೆ. ನಮ್ಮ ಅಮ್ಮಂಗೆ ಇಂಥ ಮಕ್ಕ ತೋರ್ಸೋದು ಬೇಡ. ಈಗ ಏನು ಮಾಡಲಿ. ನಮ್ಮ ಅಕ್ಕ ಎಲ್ಲರೂ ಸಂದಕವ್ರೆ. ನಾನೇ ಲವ್ ಗಿವ್ ಅಂತ ಹೋಗ್ಬಿಟ್ಟು ಇಂಥ ಬಾಳು ಮಾಡ್ಕೊಬಿಟ್ಟೆ ನಾನಂತೂ. ಈಗ ನನಗೆ ಅಂತ ಯಾರೂ ಇಲ್ವೇ. ಎಲ್ಲ ಕಳ್ಕೊಬಿಟ್ನಲ್ಲ, ನನಗೆ ಅಂತ ಒಬ್ಬರು ಇಲ್ವಲ್ಲ. ಈಗ ಏನು ಮಾಡೋದು ನಾನು. ನಮ್ಮ ಮುಚ್ಚಿ ಯಾವಾಗೂ ಬರೋಳು, ಇವಾಗ ಅಜ್ಜಿನೂ ಬರೋಕ್ಕಿಲ್ಲ. ಎತ್ತೋದ್ಲು ಉಗಿಸ್ಕೊಂಡೇನೋ ಗೊತ್ತಿಲ್ಲ. ಇನ್ನು ಫ್ರೆಂಡ್ಸುಗಳು ಅವ್ರಿಗೆ ಏನೂ ಗೊತ್ತಿಲ್ಲ. ಇನ್ನು ಅವರು ಮಾಡಿ ಏನು ಮಾಡಾನಿ. ಮೇಡಮ್, ನೀವು ಇಲ್ಲಿ ಇದೇನಿದು ಹಿಂಗೆಲ್ಲ ಬೆಡ್ಶೀಟ್ ಹೊತ್ಕೊಂಡು ಗುಬ್ರಾ ಕಣ್ಣಿಂಗ್ ಕುಂತ್ಕೊಬಿಟ್ಟಿದ್ಯಲ್ಲ, ಏನಾಯ್ತು? ಮೇಡಮ್ ಯಾಕೋ ಗೊತ್ತಿಲ್ಲ, ಟೆನ್ಷನ್ಗೋ ತಲೆನೋವಿಗೋ ಏನೋ ಗೊತ್ತಿಲ್ಲ, ಜ್ವರ ಸೊಳಿ ಬಂದ್ಬಿಟ್ಟೈತೆ ಮೇಡಮ್. ಸೊಳಿ ಹಂಗೇನೇ ಏನು ಹುಡುಗಿಸ್ತದೆ. ಸೊಳಿ ಹಂಗೇನೇ ತಲೆನೋವು, ಹಂಗೇನೇ ಹೊಟ್ಟೆ ನೋವು ಎಲ್ಲ ಬಂದ್ಬಿಟ್ಟೈತೆ. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ನಾನು ಸುಮ್ಮನೆ ಬೆಡ್ಶೀಟ್ ಹೊತ್ಕೊಂಡು ಸೊಳಿಗೆ ಕುಂತ್ಕೊಬಿಟ್ಟಿದ್ದೀನಿ. ಇನ್ನು ಏನು ತಾನೇ ಮಾಡಲಿ ಹೇಳಿ. ಹಿಂಗೆ ಕುಂತ್ಕೊಬಿಟ್ರೆ ಹೆಂಗೆ? ಹಾಸ್ಪಿಟಲ್ಗೆಲ್ಲಾದ್ರೂ ಹೋಗ್ಬೇಕು ತಾನೇ. ಹಾಸ್ಪಿಟಲ್ಗೆ ಹೋಗಿದ್ದಂಗೆ ಸುಮ್ಮನೆ ಕುಂತ್ಕೊಂಡ್ರೆ ಜ್ವರ ಎಲ್ಲ ವಾಸಿ ಆಗ್ಬಿಡ್ತೈತಾ? ಇಲ್ಲ ಮೇಡಮ್, ಆಸ್ಪತ್ರೆಗೆಲ್ಲ ಹೋಗಿಲ್ಲ ಮೇಡಮ್. ನಾಳೆಯಿಂದ ಕಾರ್ ಓಡ್ಸಕ್ಕೆ ಬರ್ತೀನಿ ಮೇಡಮ್. ನೀವೇನು ಬೇಜಾರು ಮಾಡ್ಕೊಬೇಡಿ ಮೇಡಮ್. ನಾಳೆಯಿಂದ ಬರ್ತೀನಿ. ನಾನು ಕೆಲಸಕ್ಕೆ ಬರಲೇಬೇಕು ಮೇಡಮ್. ನಂದು ಪರಿಸ್ಥಿತಿ ಹಂಗೈತೆ. ಏನೂ ಮಾಡೋಕ್ಕಾಗಲ್ಲ ಮೇಡಮ್. ಪರಿಸ್ಥಿತಿ ತುಂಬ ಕೆಟ್ಟದಾಗೈತೆ ಮೇಡಮ್. ನಂದು ಅದು ಸಂಬಳ ಅಷ್ಟು ಎಷ್ಟು ಕೊಡ್ತೀರೋ ಅಷ್ಟೇ ಕೊಡಿ ಮೇಡಮ್. ಪರವಾಗಿಲ್ಲ, ಕೆಲಸ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಹೋಗ್ತೀನಿ ಮೇಡಮ್. ಇವಾಗ ನನ್ನ ಪರಿಸ್ಥಿತಿನಾಗೆ ನಾನು ಚೆನ್ನಾಗಿ ದುಡ್ದು ಸಂಪಾದನೆ ಮಾಡಿ 4 ಜನದ ಮುಂದೆ ನಾನು ನೋಡಪ್ಪ ಎಂಥ ಎಂಥ ಪೊದ್ದು ಮಗ ಹೆಂಗೆ ಚೇಂಜ್ ಆಗ್ಬಿಟ್ಟಂತ ತೋರಿಸ್ಬೇಕು ಮೇಡಮ್ 4 ಜನಕ್ಕೆ. ಆ ಥರ ಬೆಳಿಬೇಕು ಮೇಡಮ್. ದಯವಿಟ್ಟು ನಾನು ಈ ಥರ ಎಲ್ಲ ಮಾಡಿದೆ ಅಂತ ಕೆಲಸದಿಂದ ತೆಗ್ದಾಕ್ಬಿಡಿ ಮೇಡಮ್. ಇಲ್ಲ ನನ್ನ ಹೆಂಡತಿ ತಪ್ಪು ಮಾಡಿದ್ಲು ಅಂತ ಹೇಳ್ಬಿಟ್ಟು ನಾನು ಕೆಲಸದಿಂದ ತೆಗ್ದಾಕ್ಬಿಡಿ ಮೇಡಮ್. ಅಯ್ಯೋ, ನೀನು ಸುಮ್ಮನೆ ಇರ್ತೀಯಾ? ಸರಿ, ಅಡುಗೆ ಮನೆ ಎಲ್ಲ ಐತೆ? ಯಾಕೆ ಮೇಡಮ್? ಹೋಗಿ ಡ್ಯಾನ್ಸ್ ಮಾಡಕ್ಕೆ. ಎಲ್ಲೈತೆ ಅಡುಗೆ ಮನೆ? ಇಲ್ಲೇ ಹಿಂದೆಗಡೆ ಮೇಡಮ್. ಸರಿ, ಬಂದೇ ಇರು. ಇವ್ರೇನಕ್ಕಪ್ಪ ಅಡುಗೆ ಮನೆಗೆ ಹೋದ್ರು? ಅಯ್ಯೋ ದೇವ್ರೆ. ಅಯ್ಯೋ, ಅಡುಗೆ ಮಾಡಿದ್ದೀನಿ ಅಂತ ಅನ್ಕೊಂಡು ಹೋಗ್ಬಿಟ್ರಾ? ನಾನು ಅಡುಗೆನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಮತ್ತು ಇವ್ರು ಹಂಗೆ ಅನ್ಕೊಂಡು ಹೋದ್ರು ಅಂತ ಅನ್ನಿಸ್ತೈತೆ. ಮೇಡಮ್, ಏನೂ ಮಾಡಿಲ್ಲ ನಾನು. ಬೆಳಿಗ್ಗೆಯಿಂದ ಹಿಂಗೆ ಇದ್ದೀನಿ. ಆ ಪಾತ್ರೆ ಸಮೇತನೂ ನನ್ನ ಹೆಂಡತಿ ತೊಳೆದಿರೋ 2 ದಿನದಿಂದ ಹಂಗೆ ಬಿದ್ದವೆ. ಅದನ್ನು ಏನೂ ಕ್ಲೀನ್ ಮಾಡಿಲ್ಲ. ನಾನು ತಿಂಡಿ ತಿನ್ನಕ್ಕೆ ಬಂದಿದ್ದೀನಿ ಇಲ್ಲಿಗೆ. ತಿಂಡಿ ಹುಡುಕ್ತಾ ಇದ್ದೀನಿ, ಅದಕ್ಕೆ ಇರು ಸುಮ್ಮನೆ ಸ್ವಲ್ಪ ಹೊತ್ತು. ಏನಪ್ಪ, ಏನು ಮಾಡ್ತಾವ್ರೋ ಏನು ಕತೆನೋ. ಅಯ್ಯೋ ಆಸ್ಪತ್ರೆಗೆ ನಾವು ಹೋಗ್ಬಿಟ್ಟು ಬರ್ಬೇಕಿತ್ತ. ಆಯ್ತಿಲ್ಲ. ತಗೋ, ಬೆಡ್ಶೀಟ್ ಎಲ್ಲ ತೆಗಿ. ಕಾಫಿ ಕುಡಿದ್ರೆ ಸ್ವಲ್ಪನಾದ್ರೂ ಬಿಸಿ ಬಿಸಿ ಆಗ್ತೈತೆ ಮೈಯೆಲ್ಲ. ನಾನು ತಗ ಕಾಫಿ ಕುಡಿ ತಗ. ಇಲ್ಲ, ಅಯ್ಯೋ ಮೇಡಮ್, ನೀವೇನಕ್ಕೆ ಮಾಡ್ಕೊಬಿಟ್ಟು ಬರಕ್ಕೆ ಹೋದ್ರಿ? ಪರವಾಗಿಲ್ಲ, ನಾನೇ ಮಾಡ್ಕೊಂಡು ಕುಡಿತಾ ಇದ್ದೆ. ಬೆಳಿಗ್ಗೆಯಿಂದ 8 ಸಲ ಮಾಡ್ಕೊಂಡು ಕುಡಿದಿರಾ ಅಂತ ನಾನು ನೋಡ್ತಾ ಇದ್ದೀನಲ್ವಾ. ತೆಗಿ ಬೆಡ್ಶೀಟ್ ತೆಗಿ, ಸೈಡ್ಗೆ ಹಾಕಿ ಫಸ್ಟು. ತಗೋ ಕುಡಿ. ಹಿಂಗೆ ಕುತ್ಕೊಂಡು ಹಿಂಗೆ ಚಳಿ ಅಂತ ಕೂತ್ರೆ ಹಿಂಗೆ ಕುತ್ಕೊಂಡಿರ್ತೀಯ ಅಷ್ಟೇನೆ. ಈಗ ಫಸ್ಟ್ ಕಾಫಿ ಕುಡಿ. ಕಾಫಿ ಕುಡಿದ್ಬಿಟ್ಟು ಆಮೇಲೆ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ, ಬರೀವಂತೆ. ಎಲ್ಲಿ ಬೆಡ್ಶೀಟನ್ನು ಮಾಡಿಸ್ತೀನಿ, ಕೊಡು. ಅಯ್ಯೋ ಬೇಡ ಮೇಡಮ್, ನಾನೇ ಸೈಡ್ಗೆ ಇರ್ತೀನಿ. ಪರವಾಗಿಲ್ಲ. ತಗೋ, ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಏನು ಬೇಡ, ಎಲ್ಲ ಎದ್ಬಿಡು. ಎಲ್ಲ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಕಾರು ನನಗೂ ಅರ್ಧಂಬರ್ಧ ಓಡ್ಸೋಕೆ ಬರ್ತೈತೆ. ಅದೇ ಕಾರ್ನ ಎತ್ಕೊಂಡು ಬಂದಿದ್ದೀನಿ. ಪರವಾಗಿಲ್ಲ ಅಲ್ವಾ? ಆರಾಮಾಗಿ ಹೋಗಿ ಎಲ್ಲನೂ ಆಸ್ಪತ್ರೆಗೆ ತೋರಿಸ್ಕೊಂಡು ಹಣ್ಣು ಗಿಣ್ಣೆಲ್ಲ ತಗೊಂಡು ಬರೋಣ. ಮೇಡಮ್ ಬೇಡ ಮೇಡಮ್, ಬೇಡ ಏನು ಬೇಡ ಮೇಡಮ್. ಪರವಾಗಿಲ್ಲ, ನಾನು ಹೋಗ್ಬಿಟ್ಟು ಬರ್ತೀನಿ ಮೇಡಮ್. ನೋಡು, ನಾನು ನೀನು ಇನ್ಮೇಲೆ ಮೇಡಮು ಸರ್ರು ಅಲ್ಲ, ನಾನು ನೀನು ಫ್ರೆಂಡ್ಸ್, ಸರಿನಾ? ಮೇಡಮ್ ಅಂದರೆ ನನಗೂ ಬೇಜಾರಾಗ್ತದೆ. ನೋಡು, ಫ್ರೆಂಡ್ಸ್ ಥರನೇ ಇರೋಣ, ಸರಿನಾ? ಫ್ರೆಂಡ್ಸ್ ಸಹಾಯ ಮಾಡೋದಾಗೆ ತಪ್ಪೇನು? ಹೌದು, ನನ್ನ ಹತ್ರ ಏನೋ ದುಡ್ಡು ಐತೆ, ನಾನು ಡ್ರೈವಿಂಗ್ ಅಂತ ಇಟ್ಕೊಂಡಿದ್ದೀನಿ, ಸಂಬಳ ಕೊಡ್ತಿದ್ದೀನಿ. ಹಾಗಂತ ನಾನೇನು ದೊಡ್ಡ ಮೇಡಮ್ ಏನಲ್ಲ ಅಲ್ವಾ? ನಾನು ಸುಮ್ಮನೆ ನೀವು ನನ್ನ ಹೆಸರಿಡದೆ ಕರೀರಿ, ಮೇಡಮ್ ಅಂತ ಕರೆಯೋ ಅವಶ್ಯಕತೆನೇ ಇಲ್ಲ. ಅಯ್ಯೋ, ನಿಮ್ಮನ್ನ ನಾನೇನು ದೊಡ್ಡ DC ಅಲ್ಲ, AC ಅಲ್ಲ. ನಾನು ನಿಮ್ಮಂಗೆನೇ ನಾರ್ಮಲ್ ಏನೇನೆ. ನೀನು ಹೆಂಗೆ ಮೋಸ ಹೋಗಿದ್ಯೋ ನಿನ್ನ ಹೆಂಡ್ತಿನ ನಂಬಿ, ನಾನು ಹಂಗೆ ನನ್ನ ಗಂಡನ ನಂಬಿ ಮೋಸ ಹೋದೆ. ಏನು ಮಾಡೋಕ್ಕಾಗಲ್ಲ ಅಲ್ವಾ? ಎಲ್ಲ ಜೀವನ ಕಲಿಸ್ಬಿಡ್ತದೆ ಪಾಠನ. ಪರವಾಗಿಲ್ಲ ಬಿಡು. ನಮ್ಮಮ್ಮ ಮನೆ ಕಡೆ ಏನು ಕಡಿಮೆ ಇಲ್ಲ. ಅದಕ್ಕೆ ನಾನು ತಿನ್ಕೊಂಡು ಉಣ್ಕೊಂಡು ನನ್ನ ಗಂಡ ಹೋದ್ರೂ ಚೆನ್ನಾಗಿದ್ದೀನಿ. ಆದರೆ ನಿನ್ನ ಪರಿಸ್ಥಿತಿ ಪಾಪ ನನ್ನ ಥರ ಇಲ್ಲ. ನೀನು ಕಷ್ಟಪಡಬೇಕು. ನಾನನ್ನ ಹೆಂಗ್ಸು, ಹೆಂಗಿದ್ರು ಜೀವನ ಮಾಡ್ಬೋದು. ಆದರೆ ನೀನು ಎಲ್ಲ ನನ್ನ ಗಂಡನಿಂದನೇ ಅಲ್ವಾ ಆಗಿದ್ದು. ಪರವಾಗಿಲ್ಲ ಬಿಡು. ಈಗ ಫಸ್ಟು ಕಾಫಿ ಕುಡಿ, ಅಷ್ಟೊಳಗಡೆ ಬರ್ತೀನಿ ನಾನು. ಸ್ವಲ್ಪ ಎಲ್ಲ ನೋಡು, ಪಾತ್ರೆ ಗೀತ್ರೆಲ್ಲ ಹಂಗೆ ಬಿದ್ದಾವೆ. ಫಸ್ಟು ಒಲ ಸ್ಮೆಲ್ ಬರ್ತಾವೆ ಪಾತ್ರೆ ಎಲ್ಲ, ನಾನು ವಾಶ್ ಮಾಡ್ತೀನಿ. ಅಯ್ಯೋ ಮೇಡಮ್, ಮಾಡಬೇಡಿ ಮೇಡಮ್. ನೀವು ನಿಮ್ಮ ಅಮ್ಮಯ್ಯ ಅಂತೀನಿ, ನಾನು ಮಾಡ್ತೀನಿ, ಸುಮ್ಮನಿರಿ. ಅಯ್ಯೋ, ನೀವು ಹಿಂಗೆಲ್ಲ ಮಾಡಿಬಿಟ್ರೆ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ ಮೇಡಮ್. ನೀವೆಲ್ಲ ಮಾಡಕ್ಕೆ ಹೋಗ್ಬಿಡಿ, ನೀವು ಸುಮ್ಮನೆ ಇರಿ ಮೇಡಮ್. ನೀವು ಹೆಂಗೆ ಹೇಳ್ತೀರಾ ನೋಡಿ, ಪಾತ್ರೆ ತೊಳಿತೀನಿ, ಕಸ ಗುಡಿಸ್ತೀನಿ ಅಂತ ಬೇಡ ಮೇಡಮ್ ನೀವು. ಹಲೋ, ನನಗೆ ಹುಷಾರಿಲ್ಲ ಅಂದರೆ ನನ್ನ ಹಿಂಗೆ ನೋಡ್ಕೊಳ್ಳಿವಂತೆ, ಸರಿನಾ? ಈಗ ನಿನಗೆ ಹುಷಾರಿಲ್ಲ ಅಲ್ವಾ, ನೋಡ್ಕೊತಾ ಇದ್ದೀನಿ. ನಾಳೆ ನನಗೆ ಹುಷಾರಿಲ್ಲ ಅಂದರೆ ಚೆನ್ನಾಗಿ ನೋಡ್ಕ. ಅವಾಗ ಪಾತ್ರೆನೂ ನಿನ್ನ ಹತ್ರನೇ ತೊಳಿಸ್ತೀನಿ, ಕಸನೂ ನಿನ್ನ ಹತ್ರನೇ ಗುಡಿಸ್ತೀನಿ, ಸರಿನಾ? ಈಗ ಸದ್ಯ ನಾನು ಕೆಲಸ ಮಾಡಕ್ಕೆ ಬಿಡು. ಪಾತ್ರೆ ಎಲ್ಲ 3 ದಿನದಿಂದ ಹಂಗೆ ಬಿದ್ದವೆ ಎಲ್ಲ. ಒಬ್ಬಬ್ಬ ಸ್ಮೆಲ್ಲು, ಗಬ್ಬು ವಾಸನೆ ಬರ್ತಾವೆ.
ಮನೆ ನೋಡಿದ್ರೆ ಹಿಂಗೈತೆ 3 ದಿನ 4 ದಿನ ಕಸ ಗುಡಿಸಿಲ್ಲ ಅನ್ನೋ ಥರ. ಈಗ ನಾನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬರ್ತೀನಿ. ನೀನು ಹೋಗಲ್ಲಿ ಮಂಚದ ಮೇಲೆ ಕೂತ್ಕೋ, ಸರಿನಾ? ನಿಧಾನ ಕಾಫಿ ಕುಡ್ಕೊಂಡು ಕೂತ್ಕೋ, ನಾನೆಲ್ಲ ಎತ್ತಿಕ್ತೀನಿ ಇದನ್ನ. ಸರಿ ಮೇಡಮ್. ಮತ್ತೆ ಮೇಡಮ್ಮ? ಸರಿ ಆಯಿತು. ಅಯ್ಯೋ, ಇವ್ರಿಗೆ ಯಾಕೆ ನನ್ನ ಮೇಲೆ ಅಷ್ಟೊಂದು ಇದು ಕಾಳಜಿ? ಇವ್ರು ನನ್ನ ಮೇಲೆ ಅಷ್ಟೊಂದು ಪ್ರೀತಿನ? ಅಯ್ಯೋ, ಅಷ್ಟೊಂದು ಕಾಳಜಿ ವಹಿಸ್ಕೊತಾರೆ. ನನಗೆ ಹುಷಾರಿಲ್ಲ ಅಂದರೆ ನಾನು ಹೆಂಡ್ತಿನೇ ತಲೆ ಕೆಡ್ಸ್ಕೊಂತ ಇರಲಿಲ್ಲ. ಪಾಪ ಇವರು ಪಾತ್ರೆ ಬೇರೆ ತೊಳಿತೀನಿ ಅಂತ ಹೋಗೋರೆ. ಅಪ್ಪ, ಆಸ್ಪತ್ರೆಗೆ ಹೋಗಿ ಬಂದು ನೆಮ್ಮದಿಯಾಗಿ ಸ್ವಲ್ಪ ಹೊತ್ತು ಮಲ್ಕೊಬಿಡ್ಬೇಕು. ಇವ್ರೇನಕ್ಕೆ ಬಂದು ಇಲ್ಲಿ ಇಷ್ಟೊಂದು ಕಾಳಜಿ ಮಾಡ್ತಾವ್ರೆ? ಇವ್ರ ಗಂಡನಿಂದಲೇ ನಾನು ಮೋಸ ಆಗಿದ್ದು ಅಂತನಾ ಏನೋ? ಇದ್ರೂ ಇರ್ಬೋದೇನೋ. ಈ ಟೈಮಾಗ ನಮ್ಮಮ್ಮ ಬೇರೆ ಇಲ್ಲ. ಅಪ್ಪ, ಚೆನ್ನಾಗಿ ಮಾಡೋರೆ ಕಾಫಿ. ನಾನು ದೇವರು ಅನ್ಕೋತೀವಿ, ಕಷ್ಟಕ್ಕೆ ಯಾರನ್ನೋ ಒಬ್ಬರನ್ನ ದೇವರು ಕಳಿಸ್ತಾನೆ. ಮೇಡಮ್ ಅವರು ದೇವ್ರ ರೂಪದಾಗೆ ಬಂದ್ಬಿಟ್ರತ್ತಾಗೆ. ನಾನಿಲ್ಲ ಅಂದರೆ ಬೆಳಗ್ಗೆ ಸಂಜೆ ಗಂಟೆ ಹಿಂಗೆ ಮನಿಕೊಂಡಿರ್ತಾ ಇದ್ದೆ, ತಿಂದಂಗೆ ಉಣ್ದಂಗೆ ಮಾಡ್ದಂಗೆ. ಸದ್ಯ ಹೆಂಗೋ ನಾನು ಬಂದ್ರಲ್ಲ, ಅಷ್ಟೇ ಸಾಕು. ದೇವರು ಯಾವುದೋ ಒಂದು ರೂಪದಾಗ ಕೊಡಿಸ್ತಾನೆ ಅಂತ ಅನ್ನಿಸ್ತೈತೆ. ಬಿಡು. ಬೊಡ್ಡೈಕ್ಳು ಈ ನಮ್ಮ ಇವರೆಲ್ಲ ಎಲ್ಲೋದ್ರು? ಅತ್ತೆ ಮಗ ಅಂದ್ಕೊಂಡು ಸಾಯ್ತಿದ್ನಲ್ಲ, ಒಬ್ಬನೂ ಒಂದು ಫೋನ್ ಇಲ್ಲ, ಏನಿಲ್ಲ. ಹೆಂಗಿದೆಯಾ ಅಂತ ಕೇಳಲಿಲ್ಲ. ಎತ್ತಾಳ್ ಬಿದ್ದೋದ್ವೋ ಏನೋ. ಮೇಡಮ್, ದಯವಿಟ್ಟು ಕಸ ಎಲ್ಲ ನೀವು ಗುಡಿಸ್ಬೇಡಿ ಮೇಡಮ್, ನಾನೇ ಗುಡಿಸ್ಕೊತೀನಿ ಬಿಡಿ ಮೇಡಮ್. ಈಗ ನಾನು ಏನು ಹೇಳಿದ್ದು? ನನಗೆ ಹುಷಾರಿಲ್ಲ ಅಂದಾಗ ನೀನು ನೋಡ್ಕೋಬೇಕು ಅಂದರೆ ನಿನ್ಗೆ ಹುಷಾರಿಲ್ಲ ಅಂದಾಗ ನಾನು ನೋಡ್ಕೋಬೇಕು ತಾನೇ? ನಾನೇ ನೀನು ಚೆನ್ನಾಗಿರೋ ನಾನು ಕಸ ಪಾತ್ರೆನ ತೊಳೆದು ಕೊಡ್ತಾ ಇರಲಿಲ್ಲ. ನಿಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅಯ್ಯೋ ಪಾಪ ಅಂತ ಇಷ್ಟೆಲ್ಲ ಕೆಲಸ ಮಾಡ್ಕೊಡ್ತಾ ಇದ್ದೀನಿ. ಪಾತ್ರೆ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ. ಕಸ ಒಂದು ನೀಟಾಗಿ ಗುಡಿಸ್ಬಿಡ್ತೀನಿ. ಅಷ್ಟೊಳಗಡೆ ನೀನು ರೆಡಿಯಾಗು. ಹಂಗೇನೇ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಎಲ್ಲ ಓಡಾಡ್ಕೊಂಡ್ಬಿಟ್ಟು ಏನಾಗೈತೆ ತೋರಿಸಿ ಇಂಜೆಕ್ಷನ್ ತಗೊಂಡು ಬಂದರೆ ಆಯಿತು. ನೀನು ಸುಮ್ಮನೆ ಮಾತಾಡೋಕೆ ಹೋಗ್ಬೇಡ. ಫಸ್ಟು ಮಾಡಿಕೊಟ್ರೆ ಕಾಫಿ ಕುಡಿ. ಮೇಡಮ್, ನೀವು ಎಷ್ಟು ಒಳ್ಳೆಯವರು. ಇಷ್ಟೆಲ್ಲ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊತೀರಾ ಅಂದರೆ ನೀವು ಗಂಡನ ಇನ್ನೆಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ ಮೇಡಮ್ ನೀವು, ಅಲ್ವಾ ಮೇಡಮ್? ಆದ್ರೂ ನಿಮ್ಮ ಗಂಡ ನಿಮಗೆ ಇಷ್ಟೆಲ್ಲ ಮೋಸ ಮಾಡ್ತಿದ್ನಲ್ಲ ಅಂದರೆ ನನಗೆ ನಂಬೋಕ್ಕೆ ಆಗ್ತಿಲ್ಲ ಮೇಡಮ್. ಇಷ್ಟು ಒಳ್ಳೆಯವರು, ಇಷ್ಟು ಚೆನ್ನಾಗಿ ನೋಡ್ಕೊತೀರಾ ನೀವು. ನನಗೆ ಒಂಥರ ಆಶ್ಚರ್ಯ ಆಗ್ತೈತೆ. ಜನ ಏನೇನ ನಂಬ್ತಾರೆ, ಈ ಒಳ್ಳೆಯವ್ರನ್ನ ಯಾಕೆ ನಂಬಲ್ಲ, ಒಳ್ಳೆಯವ್ರನ್ನ ಯಾಕೆ ಬಿಟ್ಬಿಡ್ತಾರೆ? ಇದೆಲ್ಲ ನೋಡಿದ್ರೇ ಒಂಥರ ಆಗುತ್ತೆ ಮೇಡಮ್ ನನಗೆ. ನೀನು ಇವಾಗ ತುಂಬ ಒಳ್ಳೆಯವನು. ಅದೇ ನಿನ್ನ ಹೆಂಡತಿ ನಿನಗೂ ಮೋಸ ಮಾಡಲಿಲ್ವಾ? ಹಾಗೇನೆ ನನ್ನ ಗಂಡ ನನಗೆ ಮೋಸ ಮಾಡ್ದ. ಬಿಟ್ಟಾಕು. ಈಗ ಅದ್ರ ಬಗ್ಗೆ ಏನಕ್ಕಪ್ಪ ತಲೆ ಕೆಡಿಸ್ಕೋಬೇಕು? ಬಿಸಾಕ್ತಿರ್ಬೇಕು ಅಷ್ಟೇ. ನನ್ನ ಗಂಡಂಗೇನು ಅವನ ಯೋಗ್ಯತೆ ನನಗೆ ಗೊತ್ತಾಯಿತು. ನೀನು ಎಷ್ಟು ಒಳ್ಳೆಯವನು ಹೇಳು. ಏನೋ ಕೆಟ್ಟ ಕೆಲಸ ಮಾಡಲ್ಲ, ಏನಿಲ್ಲ. ಆದರೆ ಸ್ವಲ್ಪ ಸೋಮಾರಿ ಅಷ್ಟೇ. ಕೆಲಸ ಒಂದು ಚೆನ್ನಾಗಿ ಮಾಡಿಬಿಟ್ರೆ ನಿನಗಿನ್ನೂ ಒಳ್ಳೆ ಹುಡುಗ ಬೇಕಾ? ನನ್ನ ಗಂಡನಂತ 420 ನನ್ನ ಮಕ್ಳಿಗೆ ಹುಡುಗಿಯರು ಬೀಳೋದು. ನಿನ್ನಂಥ ಒಳ್ಳೆ ಹುಡುಗಂಗೆ ಮಾತ್ರ ಬೀಳಲ್ಲ ಅಷ್ಟೇನೆ. ಏನು ಮಾಡೋಕ್ಕಾಗಲ್ಲ, ಹಣೆ ಬರಹ. ಅದು ನಿಜ ಮೇಡಮ್. ಇಷ್ಟೊಂದು ದುಡ್ಡಿರೋ ನಿಮಗೆ ಯಾರು ಬೇಕಾದ್ರೂ ಕೊಟ್ಬಿಟ್ಟು ಮದುವೆ ಮಾಡೋರು ಎಲ್ಲ ಮಾಡ್ಕೊಳ್ಳೋರು. ಆದರೆ ನೀವೇ ನೋಡಿ ಎಷ್ಟು ಸಿಂಪಲ್ಲು, ಎಷ್ಟು ಒಳ್ಳೆಯವರು. ನಿಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ ಬಿಡಿ ಅವರು. ಅವನಿಗೆ ನನ್ನ ದುಡ್ಡು ಮಾತ್ರ ಬೇಕಿತ್ತು. ನಾನು ಚೆನ್ನಾಗಿರ್ಲಿಲ್ವಂತೆ, ಅದಕ್ಕೆ ಬೇರೆ ಬೇರೆ ಹುಡುಗಿಯನ್ನೆಲ್ಲ ಹುಡುಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದ. ನಾನು ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ದುಡ್ಡೊಂದು ಅವನಿಗೆ ಬೇಕಿತ್ತು ಅಷ್ಟೇ ಅಲ್ವಾ? ದುಡ್ಡೆಲ್ಲ ತಗೊಂತಿದ್ದ, ಕಾರ್ ಇತ್ತು, ಕಾರ್ ತಗೊಂಡು ಓಡಾಡಿಸ್ತಿದ್ದ, ಮಜಾ ಮಾಡ್ತಾ ಇದ್ದ. ಕೊನೆಗೆ ಇನ್ನೇನು ಮಾಡ್ದ? ನನ್ನೆಲ್ಲ ಬೇಜಾರಾದ್ಮೇಲೆ ಒಂದಾದ್ಮೇಲೆ ಒಂದು ಹುಡುಗಿ ಅಂತೇಳ್ಬಿಟ್ಟು ಶುರು ಮಾಡ್ಕೊಂಡು ಈ ಕತೆಗೆ ತಂದು ನಿಲ್ಲಿಸ್ದ. ಎಷ್ಟು ದಿನ ನಡೀತೈತೆ ನಡೀಲಿ ಬಿಡು, ನೋಡೋಣ. ಸರಿ, ಈಚೆ ಕಡೆನೇ ಸ್ವಲ್ಪ ಗುಡಿಸ್ಬಿಟ್ಟು ಬರ್ತೀನಿ. ದೇವ್ರೆ, ಯಾವ ಜನ್ಮದ್ರು ನಾನು ಬಂದನೋ ಏನೋ, ಈ ಜನ್ಮದಾಗ ಇಷ್ಟೆಲ್ಲ ನಂಗೆ ಸಹಾಯ ಮಾಡ್ತಾವ್ರೆ. ಯಪ್ಪ.